ಬೀದರ್ ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ, ಬೀದರ್ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿಯ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಜನಸಂಖ್ಯಾ ದಿನಾಚರಣೆ ಅಭಿಯಾನವನ್ನು ಹಮ್ಮಿಕೊಳ್ಳಲಾಯಿತು. ಇನ್ನು ಈ ವೇಳೆ ಬೀದರ್ ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿಗಳಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಜನಸಂಖ್ಯೆಯ ಬಗ್ಗೆ ಜಾಗೃತಿ ಜಾಥಾ ನಡೆಸಲಾಯಿತು. ನಂತರ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದಂಥ ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ದಿಲೀಪ್ ಡೋಂಗ್ರೆ ಅವರು ಜನಸಂಖ್ಯೆ ಹೆಚ್ಚಳದಿಂದಾಗುವಂತಹ ಅಡ್ಡ ಪರಿಣಾಮದ ಬಗ್ಗೆ ಮಾಹಿತಿ ನೀಡಲು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶ್ವ ಜನಸಂಖ್ಯಾ ದಿನಾಚರಣೆ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಹೀಗಾಗಿ ಜನಸಂಖ್ಯೆ ನಿಯಂತ್ರಣ ಮಾಡಲು ಸರ್ಕಾರಿ ಆಸ್ಪತ್ರೆಗಳಲ್ಲಿರುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ಕೂಡ ನೀಡಲಾಯಿತು ಎಂದು ಹೇಳಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ವಿಶ್ವ ಜನಸಂಖ್ಯಾ ದಿನಾಚರಣೆ ಆಚರಿಸ್ತಾ ಇದ್ದೇವೆ. ಇದರ ಮೇನ್ ಉದ್ದೇಶ ಏನಂದರೆ ಜನಸಾಮಾನ್ಯರಲ್ಲಿ ವಿಶ್ವ ಜನಸಂಖ್ಯೆ ಹೆಚ್ಚಾಗುತ್ತಿರುವ ಅಡ್ಡ ಪರಿಣಾಮಗಳು ತಿಳುವಳಿಕೆ. ಸೊ ಇದು ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ. ಈ ಜನಸಂಖ್ಯೆ ಕಡಿಮೆ ಮಾಡೋಕ್ಕೋಸ್ಕರ ನಮ್ಮಲ್ಲಿ ತಾತ್ಕಾಲಿಕ ವಿಧಾನಗಳಾದ ಮಾಲಾಯನ್ ಛಾಯಾ, ಆಧುನಿಕ ವಿಧಾನಗಳಾದ ಅಂತರ ಇಂಜೆಕ್ಷನ್ಸ್, ಕಾಪರ್ ಟೀ ಮತ್ತು ಮಹಿಳೆಯರಲ್ಲಿ ಸಂತಾನ ನಿರೋಧ ಶಸ್ತ್ರಚಿಕಿತ್ಸೆ ಮತ್ತು ಪುರುಷರಲ್ಲಿ ನೋ ಸ್ಕ್ಯಾಲ್ಪಲ್ ವ್ಯಾಸೆಕ್ಟಮಿ ಈ ಸೌಲಭ್ಯವನ್ನು ನಾವು ಎಲ್ಲ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮತ್ತು ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಉಚಿತವಾಗಿ ಲಭ್ಯ ಇದೆ. ಸೊ ಈ ಮಾಧ್ಯಮದ ಮುಖಾಂತರ ಜನಸಾಮಾನ್ಯರಿಗೆ ಏನು ಹೇಳ ಬಯಸ್ತೇನೆ ಅಂದರೆ, ತಾವು ಎಲ್ಲ ಇದರ ಸದುಪಯೋಗ ಪಡೆದುಕೊಂಡು ವಿಶ್ವ ಜನಸಂಖ್ಯೆ ಹತೋಟಿ ಇಡಲಿಕ್ಕೆ ನಮಗೆ ಸಹಾಯ ಕೊಡಬೇಕಂತೂ ಕಳಕಳಿಯಿಂದ ವಿನಂತಿ. ಈ ಜನಸಂಖ್ಯೆ ಹೆಚ್ಚಾದ್ರಿಂದ ಏನಾಗ್ತಾಯಿದೆ ಅಂದರೆ ನೀರು, ಗಾಳಿ, ಆಹಾರ ಇದು ಎಲ್ಲ ಕೊರತೆ ಆಗ್ಬೋದು, ಪೊಲ್ಯೂಷನ್ ಜಾಸ್ತಿ ಆಗ್ತಾಯಿದೆ. ಸೊ ಇದಕ್ಕೋಸ್ಕರ ನಾವು ಇದು ಅರಿವು ಮೂಡಿಸುವ ಕಾರ್ಯಕ್ರಮ ಇದರ ಜೊತೆಯಲ್ಲಿ ನಾವು ಕರಪತ್ರಗಳನ್ನು ಪ್ರಿಂಟ್ ಮಾಡಿದ್ದೇವೆ, ರೇಡಿಯೋ ಜಿಂಗಲ್ಸ್ ಮಾಡಿದ್ದೇವೆ ಮತ್ತು ಬ್ಯಾನರ್ಸ್ ಮಾಡಿದ್ದೇವೆ ಮತ್ತು ಇದು ಸಾಮಾಜಿಕ ಮತ್ತು ಎಲ್ಲ ಜಾಲತಾಣಗಳಿಗೆ ಇದು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ ಮತ್ತು ಅರಿವು ಮೂಡಿಸ್ತಾ ಇದ್ದೇವೆ.